59 ಹೆಂಗ 60 ನಿಂದಿಸಿದಾಗ ಅಲ್ಲಿ ಒಬ್ಬ ವಿದ್ಯಾರ್ಥಿ ಮಾಯ ಆಗಿದ್ನಂತ ನೋಡ್ರಿ. ಅದೇ ಒಂದು ಹಲವಾರು ವರ್ಷಗಳ ಹಿಂದೆ ಒಬ್ರು ಶಿಕ್ಷಕರು ಈ ಒಂದು ದೇವಸ್ಥಾನಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದು ಅಂದಾಗ ಎಲ್ಲಿ ನೋಡಿಲ್ಲ ನಾನು ಈ ತರ ನಮ್ಮ ಕರ್ನಾಟಕದಾಗ ಅದ್ಭುತವಾಗಿರ್ತಕ್ಕಂತ ದೇವಸ್ಥಾನ. ನಮಗ 60 ಕಂಬಗಳನ್ನು ಒಳಗೊಂಡಿರ್ತಕ್ಕಂತ ಈ ದೇವಸ್ಥಾನ 60 ಕಂಬಗಳು ಆಗಿನ ಕಾಲದಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನು ಶ್ರೀಮಂತಗೊಳಿಸಿದ್ರು ಅಂತಾನೆ ನೋಡಿ ಸ್ನೇಹಿತರೆ. ಇದಕ್ಕ ನಂದಿ ಬಾವಿ ಅಂತ ಕರೀತಾರ ನೋಡ್ರಿ. ಯಾವುದೇ ಒಂದು ಬರಗಾಲ ಬಂದ್ರು ಇಲ್ಲಿ ಇರ್ತಕ್ಕಂತ ನೀರು ಬತ್ತುವುದಿಲ್ಲ ಅಂತ ಹೇಳ್ತಾರ. ಇಲ್ಲಿ ಕಾಣ್ತಕ್ಕಂಥದ್ದೇ ನಂದೀಶ್ವರ ದೇವಾಲಯ. ಒಳಗೋಗಿ ತೋರಿಸ್ತೀನಿ. ಈ ಒಂದು ಬಾವಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಎಲ್ಲರೂ ಇಲ್ಲಿ ಬಂದವರು ದೇವ್ರ ದರ್ಶನಕ್ಕೆ ಹೋಗ್ತಿದ್ರು. ನಾಗರ ವಿಗ್ರಹಗಳು ಹಲವಾರು ಅದಾವ ನೋಡ್ರಿ ಈ ಬಾವಿ ಒಳಗ. ಇನ್ನು ಆ ಕಲ್ಲಿನ ಕೋಳಿ ಅದ ಅಂತ ಹೇಳ್ತಾರ. ಇವಾಗ ಏನು ಕಾಣಿಸಲ್ಲ ನಮ್ಗ. ಆ ಕಲ್ಲಿನ ಕೋಳಿ ಹೋಗಿದ್ರೆ ಈ ಜಗತ್ತೇ ಪ್ರಳಯ ಆಗುತ್ತ ಅಂತ ಹೇಳ್ತಾರ. ಅದನ್ನ ಈ ಒಂದು ದೇವಸ್ಥಾನದ ಅಡಿಗಲ್ಲಿನಲ್ಲಿ ಅದ ಅಂತ ಹೇಳ್ತಾರ. ಕಲ್ಲಿನ ಕೋಳಿ ಈಗ ಕಾಣಿಸಲ್ಲ. ಬಟ್ ಹಲವಾರು ರಾಜರದಾಗಿರ್ಬೋದು, ಆಮೇಲೆ ಶಿಲಾನರ್ತನ ಒಂದು ಕೆತ್ತನೆ ಒಂದು ಮಾತ್ರ ನಮ್ಗೆ ಕಾಣ ಸಿಗ್ತದೆ. ಈಗ ನಂದೀಶ್ವರ ದೇವಾಲಯವನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಸುಮಾರು 1000 ವರ್ಷಗಳೇ ಇತಿಹಾಸ ಉಳ್ಳಂತಹ ದೇವಸ್ಥಾನ ನಂದೀಶ್ವರ ದೇವಸ್ಥಾನ ಅಂತ ನೋಡ್ಬೋದು ನೋಡ್ರಿ. ಎಷ್ಟು ಚೆನ್ನಾಗದ ನೋಡ್ರಿ ದೇವಸ್ಥಾನ. ಈ ಕಂಬಗಳು ಕಲ್ಲಿನ ಕೆತ್ತನೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗ ಇದು ಕಲ್ಯಾಣ ಚಾಲುಕ್ಯರು ಕೆತ್ತನೆ ಮಾಡಿಸಿರ್ತಕ್ಕಂತಹ ದೇವಸ್ಥಾನ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂತಹ ಹಲವಾರು ದೇವಸ್ಥಾನಗಳನ್ನು ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದೇ ತರ ಆಗಿರ್ತಕ್ಕಂತಹ ಕೆತ್ತನೆಗಳು ನಮ್ಗೆ ಕಂಡು ಬರ್ತಾವ. ನೋಡ್ಬೋದು ಒಳಗ ಇಲ್ಲಿ ನಂದಿ ಅದ ನೋಡ್ರಿ. ಭಗ್ನಗೊಂಡಿರ್ತಕ್ಕಂತಹ ನಂದಿ ಅದ ನೋಡ್ರಿ ಇಲ್ಲಿ ದೊಡ್ಡದು. ಹಂಗಾಗಿ ಇಲ್ಲಿ ಇನ್ನೊಂದು ನಂದಿನ ಕೆತ್ತನೆ ಮಾಡ್ಯಾರ ನೋಡ್ರಿ ಪೂಜೆ ಮಾಡಕ. ಒಳಗ ನಂದೀಶ್ವರ ಈಶ್ವರ ದೇವಾಲಯ ನೋಡ್ರಿ. ಇದು ಅದ್ಭುತವಾಗಿರ್ತಕ್ಕಂತಹ ಹಳೆ ಕಾಲದ ದೇವಸ್ಥಾನ ನೋಡಿ ಸ್ನೇಹಿತರೆ. ಚಿಲ್ಕಾದ ಹೇಗಿದೆ ಗರ್ಭಗುಡಿಯ ತೋಳುಗಳಲ್ಲಿ ನಾವು ಆ ಕಡೆ ಈ ಕಡೆ 2 ವೀರಗಲ್ಲುಗಳನ್ನ ಕಾಣಬಹುದು ನೋಡ್ರಿ. ಇದು ಪೇಂಟ್ ಅಕ್ಷರ, ಹಂಗಾಗಿ ಕಲ್ಲಿನ ಕೆತ್ತನೆ ನಮ್ಗೆ ಅಷ್ಟು ಸ್ಪಷ್ಟ ಕಾಣಲ್ಲ. ಆದ್ರೂ ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ದೇವಸ್ಥಾನ ಅಂತೇಳಿ. ಏನಪ್ಪ ಗುಡಿಗೆ ಹೋಗ್ತೀವಲ್ಲ ಅಲ್ಲ ಸುಮ್ನೆ ಇಲ್ಲ ಕೃತ ನೋಡ್ರಿ ಎಷ್ಟು ಕಿರಿಕಿರಿ ನಮ್ಮ ಹುಡುಗನ್. ಹೇಳಪ್ಪ ಏನಿದೆ? ಯಾವ ದೇವಸ್ಥಾನಕ್ಕೆ ಬಂದಿ ಕೃತ? ಯಾವ ಶಿವ? ಇಲ್ಲಿ ತಿರುಗಿ ಈ ಕಡೆ ತಿರುಗಿ ಹೇಳ್ಬೇಕು. ಯಾವ ದೇವಸ್ಥಾನ ಇದು? ಮಹೇಶ್ವರ ಮಹೇಶ್ವರ ಹರಿಹರ ರುದ್ರ ಮೂವರು ಒಂದೇ ಕಡೆ ಅದಾರ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾಡಿನ ಸಮಸ್ತ ಜನರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಚಿತ್ತಾಪುರದಲ್ಲಿರ್ತಕ್ಕಂತಹ ಒಂದು ಅದ್ಭುತ ಐತಿಹಾಸಿಕ ಸ್ಥಳ ನೋಡ್ರಿ. ಇದು 10ನೇ ಶತಮಾನದ ಕಲ್ಯಾಣ ಕರ್ನಾಟಕದ ಒಂದು ವಿಶ್ವವಿದ್ಯಾಲಯಕ್ಕೆ ನಾನು ನಿಮ್ಮೆಲ್ಲರನ್ನ ಕರ್ಕೊಂಡ್ ಬಂದಿನಿ. ನಮ್ಮ ದಕ್ಷಿಣ ಭಾರತದ ಏಕೈಕ ವಿಶ್ವವಿದ್ಯಾಲಯ ಅಂತ ಈ ಒಂದು ಸ್ಥಳ ಕರ್ಸ್ಕೊಂತಿತ್ತು. ಇದು ಚಿತ್ತಾಪುರದಲ್ಲಿರ್ತಕ್ಕಂತಹ ಒಂದು ಅಗ್ರಹಾರ ಅಂತಾನೆ ಹೇಳ್ಬೋದು. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ದೇವಸ್ಥಾನದಲ್ಲಿ ಪೂಜಿಸಲ್ಪಡುತ್ತಾರ. ಅದೇ ರೀತಿಯಾಗಿ ರಾಷ್ಟ್ರಕೂಟರ ರಾಜಧಾನಿ ಆಗಿರ್ತಕ್ಕಂತಹ ಮಳಕೇಡದಿಂದ ಹತ್ತಿರದಲ್ಲಿರ್ತಕ್ಕಂತಹ ಊರು ಚಿತ್ತಾಪುರ. ತಮ್ಮೆಲ್ಲರಿಗೂ ಗೊತ್ತೇ ಅದ. ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರು, ಕಾಕತೀಯರು ಹಲವಾರು ಈ ಒಂದು ಭಾಗದಲ್ಲಿ ಆಳ್ವಿಕೆ ಮಾಡಿ ಇಲ್ಲಿ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ್ರು ಅನ್ನೋದು ತಮ್ಮೆಲ್ಲರಿಗೂ ತಿಳಿದ ವಿಷಯ. ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ನಾವು ಒಂದು ಶಾಸನವನ್ನು ನೋಡ್ತೀವಿ. ಆ ಶಾಸನ ಯಾವ ತರ ಅದ ಅಂತ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಚಿತ್ತಾಪುರದಲ್ಲಿರ್ತಕ್ಕಂತಹ ನಾಗಾವಿ ಸೈಪುರುಷ ದೇವಾಲಯದ ಆವರಣದಾಗ ನಾವ್ ಇದೀವಿ ಸ್ನೇಹಿತರೆ. ಇದ್ ನೋಡ್ರಿ ಶಾಸನ ಕ್ರಿಸ್ತಶಕ 1058ರಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ದಾಖಲೆಯನ್ನೊಳಗೊಂಡ ಶಾಸನ ನೋಡ್ರಿ. ಈ ಶಾಸನ ಕಲ್ಯಾಣ ಚಾಲುಕ್ಯರ ದೊರೆಯಾದಂತಹ 1ನೇ ಸೋಮೇಶ್ವರನ ಕಾಲಕ್ಕೆ ಸೇರಿದ ಶಾಸನ. ಆತನ ಕಾಲದಲ್ಲಿರ್ತಕ್ಕಂತಹ ಮಹಾದಂಡನಾಯಕನಾಗಿದ್ದ ಮಧುವರಪ್ಪನವರು ಈ ಶಾಸನವನ್ನು ಬರೆಸಿರ್ತಾರ. ಈ ಶಾಸನದಲ್ಲಿ ಮಧುವರಪ್ಪನವರನ್ನು ಕರ್ನಾಟಕದ ಸಂಧಿ ವಿಗ್ರಹಾಧಿಪತಿ ಅಂತ ಉಲ್ಲೇಖ ಒಳಗೊಂಡಂತಹ ಶಾಸನ ನೋಡ್ರಿ. ಅಂದರೆ ಕರ್ನಾಟಕ ಎನ್ನುವ ಹೆಸರು ಮೊದಲು ಈ ಶಾಸನದಿಂದಲೇ ಪತ್ತೆಯಾಯಿತು ಅಂತ ಇತಿಹಾಸಕಾರರು ಹೇಳ್ತಾರ ನೋಡ್ರಿ. ಕರ್ನಾಟಕ ಎಂಬ ಪದದ ಮೊಟ್ಟ ಮೊದಲು ಉಲ್ಲೇಖ ಸಿಕ್ಕಂತಹ ಶಾಸನ ಇದು.
ಇದು ಕೇವಲ ಒಂದು ಶಾಸನ ಆಮೇಲೆ ಒಂದು ದೇವಸ್ಥಾನ ಅಲ್ಲದೆ ಆಗಿನ ಕಾಲದ ವಿಶ್ವವಿದ್ಯಾಲಯ ತರ ಕೆಲಸ ಮಾಡ್ತಿತ್ತು ಅಂತ ಹೇಳ್ಬೋದು. ಒಂದು ಅಗ್ರಹಾರ, ಪ್ರಮುಖ ಶೈಕ್ಷಣಿಕ ಅಗ್ರಹಾರ ಆಗಿತ್ತು. ಈ ಒಂದು ಅಗ್ರಹಾರದಲ್ಲಿ ಸುಮಾರು 250 ವಿದ್ಯಾರ್ಥಿಗಳು ಆಗಿನ ಕಾಲದಲ್ಲಿ ಕಲಿತಿದ್ರು. ಅವರಿಗೆ ಸುವ್ಯವಸ್ಥಿತ ರೀತಿಯಲ್ಲಿರ್ತಕ್ಕಂಥ ಊಟ, ವಸತಿ ಹಾಗೂ ಗ್ರಂಥಾಲಯದ ವ್ಯವಸ್ಥೆ ಸಹ ಇತ್ತು. ಮೊದಲು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ತಗೊಂಡ್ ಬರೋಣ. ಈ ದೇವಸ್ಥಾನ 60 ಕಂಬದ ಬಸದಿ ಅಂತ ಹೇಳ್ತಾರ. ಅದು ಕರೆಕ್ಟ್ ಆಗಿ ಲೆಕ್ಕ ಸಿಕ್ಕಿಲ್ಲ ಅಂತಾನು ಹೇಳ್ತಾರ. ಯಾವ ತರ ಅದ ನಮ್ಗುನು ಲೆಕ್ಕ ಸಿಗುತ್ತೋ ಇಲ್ಲೋ ಅಂತ ನೋಡ್ಕೊಂಡ್ ಬರೋಣ. ಅದ್ಭುತವಾಗಿರ್ತಕ್ಕಂತಹ 10ನೇ ಶತಮಾನದ ಶಾಸನ ನೋಡ್ರಿ ಇದು. ಹಳೆ ಕಾಲದ ದೇವಸ್ಥಾನ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಸ್ನೇಹಿತರೆ. ಈಗೇನ್ ನಾ ಏನ್ ಕರ್ಕೊಂಡ್ ಹೋಗ್ತೀನಲ್ರಿ, ಆ ದೇವಸ್ಥಾನ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ದೇವರು ಒಂದೇ ಕಡೆ ಪೂಜಿಸಲ್ಪಡ್ತಾರ್ರಿ. ಅಂತಹ ಒಂದು ಅದ್ಭುತವಾದಂತಹ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಇನ್ನೂ ಒಂದು ಕುತೂಹಲಕಾರಿ ಸಂಗತಿ ಕಾಯ್ದದ ನಮಗ. 60 ಕಂಬಗಳನ್ನು ಒಳಗೊಂಡಿರ್ತಕ್ಕಂತ ಈ ದೇವಸ್ಥಾನ. 60 ಕಂಬಗಳು ಯಾರು ಕೌಂಟ್ ಮಾಡಿದ್ರನ 60 ಕಂಬಗಳ ಲೆಕ್ಕ ಈಗನೂ ಸಿಕ್ಕಿಲ್ಲ, ಮೊದ್ಲುನು ಸಿಕ್ಕಿಲ್ಲ ನೋಡ್ರಿ. ಒಳಗೋಗಿ ತೋರಿಸ್ತೀನಿ, ನಾವು ಕೌಂಟ್ ಮಾಡ್ತೀವಿ, ಸಿಗ್ತಾವಿಲ್ಲ ಅಂತ ನೋಡೋಣ. ಕಡಿಮೆ ಆದ್ರೂ ಇರುತ್ತಾ, ಇಲ್ಲಾದ್ರೂ 5 ರಿಂದ 10 ಹೆಚ್ಚಾದ್ರೂ ಕೌಂಟಿಂಗ್ ತೋರಿಸ್ತದ ಅಂತ ಎಲ್ಲಾ ವಿಜ್ಞಾನಿಗಳು ಬಂದನು ಅದನ್ನ ಸಂಶೋಧನೆ ಮಾಡ್ಯಾರ. ಯಾರಿಗೂ ಇಲ್ಲಿ ತನ ಲೆಕ್ಕ ಹೇಳಕ್ ಸಾಧ್ಯನೇ ಆಗಿಲ್ಲ. ಕರೆಕ್ಟ್ ಆಗಿ 60 ಕಂಬಗಳನ್ನ ಯಾರು ಇಲ್ಲಿ ತನ ಕೌಂಟ್ ಮಾಡಿಲ್ಲ. ನಾವು ಒಳಗ್ ಹೋಗ್ತೀವಿ, ದೇವಸ್ಥಾನ ಯಾವ ತರದ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ದೇವರು ಒಂದೇ ಕಡೆ ಪೂಜಿಸಲ್ಪಡುವ ದೇವಸ್ಥಾನ. 5 ತೋಳುಗಳದಾವ್ ನೋಡ್ರಿ. ಈ ಒಂದು ದೇವಸ್ಥಾನದ ಗರ್ಭಗುಡಿಗೆ ನೋಡ್ಬೋದು ನೀವು. ಎಷ್ಟು ಸುಂದರ ಕಲಾಕೃತಿ ನೋಡ್ರಿ. 1000 ವರ್ಷ ಆದ್ರೂ ಈಗನೂ ಸಹ ಏನು ಆಗಿಲ್ಲ ನೋಡ್ರಿ. ನಮ್ಗೆ ನೋಡಕ್ ಸಿಗ್ತಾವ. ದೇವಸ್ಥಾನದ ಒಳಗ್ ಬಂದೀವಿ ನೋಡ್ರಿ. 60 ಕಂಬಗಳ ದೇವಸ್ಥಾನ ಅಂತ ಹೇಳಿದ್ನಲ್ರಿ ನಾವು. ಇದೇ 60 ಕಂಬಗಳು. ಒಂದು ಕಂಬ ಇನ್ನೊಂದು ಕಂಬಗಿಂತ ವಿಭಿನ್ನವಾಗಿ ಅದ ನೋಡ್ರಿ. ನಾನ್ ನೋಡಿದ ಪ್ರಕಾರ ಈಗಿದು ಇಲ್ಲಿ ಆಶ್ಚರ್ಯ ಒಂದು ಇದಾಗ್ಯದಲ್ಲ, ಒಂದು ಸಂಶೋಧನೆ ಆದ್ರೂ ಯಾರು ಎಣಿಸಿದ್ರನ್ನ 60 ಕಂಬ ಅಂತ ಯಾರಿಗೂ ಸರಿಯಾಗಿ ಕೌಂಟ್ ಸಿಕ್ಕಿಲ್ಲ ಅಂತ. ದೇವರ ದರ್ಶನ ತಗೊಂಡು ನಾವು ಒಂದ್ಸಲ ಕೌಂಟ್ ಮಾಡ್ತೀವಿ, ಕರೆಕ್ಟ್ ಆಗಿ 60 ಸಿಗ್ತಾವ ಇಲ್ಲ ಅಂತ ನೋಡೋಣ. 90% ಡೌಟ್, ಪ್ರಯತ್ನ ಅಂತ ಮಾಡೋಣ. ಬಹಳಷ್ಟು ಜನ ಮಾಡಿದ್ದಾರೆ, ನನಗನ್ಸಿ ಮಟ್ಟಿಗೆ ಡೌಟ್. ನೋಡ್ರಿ ಯಾವ ತರದ ನೋಡ್ರಿ ಎಷ್ಟದ ಕಂಬಗಳು. 60 ಕಂಬಗಳ ಅಂತ ಹೇಳ್ತಾರೆ. 60 ಕಂಬಗಳ ದೇವಸ್ಥಾನ ಅಂತ ಹಾಕಿದ್ದಾರೆ ಬೋರ್ಡ್. ಬಟ್ ಇಲ್ಲಿ ನೋಡಕ್ಕಾದ್ರೆ ನೋಡೋಣ, ಟ್ರೈ ಮಾಡೋಣ. ಅದು 1 ಇಲ್ಲ 2 ಮಿಸ್ ಆಗತ್ತಂತೆ. ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನಕ್ಕೆ ಬಂದಿವಿ ನೋಡ್ರಿ ನಾವೀಗ. ಆ ಗರ್ಭಗುಡಿಯ ತೋಳುಗಳನ್ನು ಸಹ ನಾವು ನೋಡ್ಬೋದು. ಇಲ್ಲಿನೂ ಸಹ 5 ತೋಳುಗಳು ಇರ್ತಕ್ಕಂತಹ ಗರ್ಭಗುಡಿ ನೋಡ್ರಿ. ಎಷ್ಟು ವಿರಾಜಮಾನವಾಗಿ ಅದ ನೋಡ್ರಿ. ಒಳಗ ದೇವರು ನೋಡ್ಬೋದು. ಒಂದು ಅದ್ಭುತ ಕಲ್ಲಿನ ಕೆತ್ತನೆ ಅಂತಾನೆ ಹೇಳ್ಬೋದು. 10ನೇ ಶತಮಾನದ ದೇವಸ್ಥಾನ. ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ನನ್ನ ಧ್ವನಿ ಇಲ್ಲಿ ಎಕೋ ಆಗಕತ್ತ ನೋಡ್ರಿ. ಆ ತರ ವಿಚಿತ್ರ ದೇವಸ್ಥಾನ. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಕಡೆ ಆಜು ಬಾಜು ಕುಂತ್ಕೊಂಡು ಪೂಜೆ ಮಾಡಿಸ್ಕೊಂತಾರ ನೋಡ್ರಿ ಈ ದೇವಸ್ಥಾನದಾಗ. ಎಲ್ಲಿ ನೋಡಿಲ್ಲ ನಾನು ಈ ತರ ನಮ್ ಕರ್ನಾಟಕದಾಗ. ಅದ್ಭುತವಾಗಿರ್ತಕ್ಕಂತ ದೇವಸ್ಥಾನ. ಮೂವರ ನಡಬರ್ಕ ಒಂದೇ ಪಾಣಿವಾಟಿ ಅದ ನೋಡ್ರಿ. ಕೆಳಗ್ ನೋಡ್ಬೋದು ನಾವು. ಮ್ಯಾಲ ಇರ್ತಕ್ಕಂತ ಶಿವಲಿಂಗಗಳು ಮಾತ್ರ ಬೇರೆ ಅದ, ಪಾಣಿವಾಟಿ ಒಂದೇ ಅದ ನೋಡ್ರಿ. ಬ್ರಹ್ಮ ವಿಷ್ಣು ಮಹೇಶ್ವರ. ಇಲ್ಲಿ ರುದ್ರಾಭಿಷೇಕ, ಅಭಿಷೇಕ, ಪೂಜೆ ಎಲ್ಲ ನಡೀತದೆ ನೋಡ್ರಿ. ಅದ್ಭುತವಾಗಿರ್ತಕ್ಕಂತಹ ದೇವಸ್ಥಾನ. ಶೈಕ್ಷಣಿಕ ಕೇಂದ್ರ ಆಗಿತ್ತು ಮುಂಚೆ. ಪ್ರಾಚೀನ ಕಾಲದ ವಿಶ್ವವಿದ್ಯಾಲಯ ಅಂತ ಏನ್ ಹೇಳಿದ್ನಲ್ರಿ ಸ್ನೇಹಿತರೆ ನಿಮ್ಗ. ಈ ಒಂದು ಸಭಾಂಗಣ ನೋಡ್ಬೋದು. ಗರ್ಭಗುಡಿಯ ಮುಂದೆ ಬಂದ್ರೆ ಈ ಒಂದು ಪ್ರಾಂಗಣ ನಮ್ಗೆ ಕಾಣ ಸಿಗ್ತದ. ಆಗಿನ ಕಾಲದಲ್ಲಿ ಇಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೋಮ ಹವನವನ್ನು ಪ್ರತ್ಯಕ್ಷವಾಗಿ ಮಾಡಿ ಇಲ್ಲಿ ತೋರಿಸ್ತಿದ್ರು ನೋಡ್ರಿ. ಈ ಒಂದು ವಿಶ್ವವಿದ್ಯಾಲಯದ ವಿಶೇಷತೆ ಏನು ಅಂತಂದ್ರೆ, ಈ ಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ತರ್ಕಶಾಸ್ತ್ರ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಆಮೇಲೆ ವಿಶೇಷವಾಗಿ ಇಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕೃತ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರಕ್ಕ ಹೆಚ್ಚಿನ ಆದ್ಯತೆಯನ್ನು ನೀಡ್ತಿದ್ರೆ ನೋಡ್ರಿ. ಅಂದ್ರೆ ವಿಶೇಷವಾದ ವಿಷಯ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುವುದು ವಾಸ್ತುಶಾಸ್ತ್ರ ಅಂತ ಹೇಳ್ತಿದ್ರಂತ ನೋಡ್ರಿ. ವಿದೇಶಗಳಿಂದನೂ ಸಹ ಇಲ್ಲಿ ವಿದ್ಯಾರ್ಥಿಗಳು ಬಂದು ಕಲಿತಿದ್ರಂತ, ಹಲವಾರು ವಿದ್ಯಾರ್ಥಿಗಳು. ನೋಡ್ಬೋದು ನೀವು ಎಷ್ಟು ಅದ್ಭುತವಾಗ್ಯದ ನೋಡ್ರಿ. 10ನೇ ಶತಮಾನದ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಕ್ ಎಷ್ಟು ಹೆಮ್ಮೆ ಅನಿಸ್ತದ ನೋಡ್ರಿ. ನಮ್ಮ ಭಾಗದಲ್ಲಿ ಇತ್ತು ಇಂಥದ್ದೊಂದು ಅಂತ ಹೇಳಕ. ಈಗಿನ ಕಾಲದಾಗೆಲ್ಲ ಶಾಲೆಗಳು ಗಲ್ಲಿಗೊಂದು ಸಿಗ್ತಾವ. ಆದ್ರೆ ಆಗ ಸಾವಿರಾರು ಕಿಲೋಮೀಟರ್ಗಳು ಗತಿಸಿದಾಗ ಒಂದೊಂದು ಅಗ್ರಹಾರಗಳಲ್ಲಿ ಒಂದೊಂದು ಗುರುಕುಲಗಳು ಮಾತ್ರ ನಮ್ಗೆ ನೋಡಕ್ ಸಿಕ್ತಿತ್ತು. ಅಂತ ಅಗ್ರಹಾರಗಳಲ್ಲಿ ಈ ಒಂದು ನಾಗಾವಿಯು ಸಹ ಒಂದು ಪ್ರಮುಖ ಅಗ್ರಹಾರ. ಸಾವಿರಾರು ಮಹಾಜನರು ಈ ಒಂದು ಅಗ್ರಹಾರದಲ್ಲಿ ವಿಪ್ರರು, ಬ್ರಾಹ್ಮಣರು, ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿರ್ತಕ್ಕಂತಹ, ಗುರುಕುಲವನ್ನು ನಡೆಸ್ತಕ್ಕಂತಹ ಶಿಕ್ಷಕರು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ರು. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನು ಶ್ರೀಮಂತಗೊಳಿಸಿದ್ರು ಅಂತಾನೆ ಹೇಳ್ಬೋದು.
ಈ ಒಂದು ದೇವಸ್ಥಾನದ ಇನ್ನೊಂದು ಅಚ್ಚರಿ ಹೇಳ್ತೀನಿ. ಒಂದು ವಿಶೇಷವಾಗಿರ್ತಕ್ಕಂತಹ ಕಂಬಕ್ ನಿಂತು 60 ಕಂಬದ ದೇವಸ್ಥಾನ ಅಂತ ಏನ್ ನಾವು ಕರಿತೀವಲ್ರಿ, ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ಇಲ್ಲಿ 60 ಕಂಬಗಳ ಅದಾವಂತ ಹೇಳ್ತಾರ. ಆದ್ರೆ 10ನೇ ಶತಮಾನದಿಂದ ಪ್ರಸ್ತುತ ಈ ವರ್ಷದವರೆಗೂ ಇಲ್ಲಿರ್ತಕ್ಕಂತಹ ಕಂಬಗಳನ್ನ ಕೌಂಟ್ ಮಾಡಿದಾಗ 60 ಕಂಬಗಳು ಕರೆಕ್ಟ್ ಆಗಿ ಯಾರಿಗೂ ಸಹ ಲೆಕ್ಕ ಸಿಕ್ಕಿಲ್ಲ ಅಂತ ನೋಡ್ರಿ. 61, 65 ಈ ತರ ಲೆಕ್ಕ ಸಿಗ್ತದ, ಇಲ್ಲಾಂದ್ರೆ 59, 58 ಈ ತರ ಸಿಗ್ತಾವ. ಕರೆಕ್ಟ್ ಆಗಿ 60 ಕಂಬಗಳನ್ನ ಇಲ್ಲಿ ತನ ಯಾರು ಲೆಕ್ಕ ಹಾಕಕ್ ಆಗಿಲ್ಲ ಅಂತ. ಆದ್ರೂ ಹಲವಾರು ವರ್ಷಗಳ ಹಿಂದೆ ಒಬ್ರು ಶಿಕ್ಷಕರು ಈ ಒಂದು ದೇವಸ್ಥಾನಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದು ತಮ್ಮ ವಿದ್ಯಾರ್ಥಿಗಳನ್ನ ಪ್ರತಿಯೊಂದು ವಿದ್ಯಾರ್ಥಿಗಳನ್ನ 60 ವಿದ್ಯಾರ್ಥಿಗಳನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಒಂದೊಂದು ವಿದ್ಯಾರ್ಥಿಯನ್ನ ಒಂದೊಂದು ಕಂಬಕ್ಕೆ ನಿಲ್ಲಿಸಿದಾಗ, ಈಗ ಅದನ್ನ ಕೌಂಟ್ ಸಿಗುತ್ತೇನೋ ಅಂತ ಒಂದೊಂದು ವಿದ್ಯಾರ್ಥಿಗಳನ್ನ ಒಂದೊಂದು ಕಂಬಕ್ಕೆ ನಿಲ್ಲಿಸಿದಾಗ 59 ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಕಾಣಿಸ್ತಿದ್ರಂತ. 60ನೇ ವಿದ್ಯಾರ್ಥಿ ಕಾಣೆಯಾಗಿದ್ನಂತ ನೋಡ್ರಿ, ಮಾಯ ಆಗಿದ್ನಂತ. ಅವ್ರಿಗೊಂಥರ ಶಿಕ್ಷಕರಿಗೆ ಭಯ ಆಗ್ತದ. ಅವಾಗ ಏನಪ್ಪಾ ಇನ್ನೊಂದು ಹುಡುಗ ಎಲ್ಲೋದ, ನಾನು 60 ಹುಡುಗರನ್ನ ಕರೆಕ್ಟ್ ಆಗಿ ಕರ್ಕೊಂಡ್ ಬಂದಿನಿ, 59 ಹುಡುಗರು ಮಾತ್ರ ಕಾಣಿಸಕತ್ತವಲ್ಲ ಅಂತ ಭಯಗೊಂಡಾಗ ಆ ಎಲ್ಲಾ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೊರಗೆ ಹೋಗಿ ಸಾಲಾಗಿ ನಿಂದಿರಿಸಿ ಆ ವಿದ್ಯಾರ್ಥಿಗಳನ್ನ ಅಲ್ಲಿ ಕೌಂಟ್ ಮಾಡಿದಾಗ 60 ವಿದ್ಯಾರ್ಥಿಗಳು ಅಲ್ಲಿ ಜೀವಂತವಾಗಿದ್ರಂತ. ಬಟ್ ಒಳಗಡೆ ಬಂದು ಒಂದೊಂದು ವಿದ್ಯಾರ್ಥಿ ಒಂದೊಂದು ಕಂಬಕ್ಕೆ ನಿಂದಿರಿಸಿದಾಗ ಅಲ್ಲಿ ಒಬ್ಬ ವಿದ್ಯಾರ್ಥಿ ಮಾಯ ಆಗಿದ್ನಂತ ನೋಡ್ರಿ. ಅದೇ ಒಂದು ಈ ದೇವಸ್ಥಾನದ ವೈಶಿಷ್ಟ್ಯ ಅಂತಾನೆ ಹೇಳ್ಬೋದು. ಈಗಲೂ ಸಹ ಯಾರು ಕೌಂಟ್ ಮಾಡಕ್ ಆಗಿಲ್ಲ, ಕೌಂಟ್ ಮಾಡೋ ಸಾಹಸಕ್ಕೂ ಯಾರು ಹೋಗಿಲ್ಲ. ಹಂಗಾಗಿ ಇದೇ ಒಂದು ವಿಸ್ಮಯ ನೋಡ್ರಿ. ನೀವು ಈ ದೇವಸ್ಥಾನಕ್ಕೆ ಬಂದಾಗ ಒಂದ್ಸಲ ಕೌಂಟ್ ಮಾಡ್ರಿ, ಕರೆಕ್ಟ್ ಆಗಿ ಕೌಂಟ್ ಸಿಗಲ್ಲ. ನಮ್ಮನ್ನು ಸಿಕ್ಕಿಲ್ಲ, ಈಗ ಕೌಂಟ್ ಮಾಡಿದ್ವಿ ನಾವು. ಬನ್ನಿ ಸ್ನೇಹಿತರೆ, ಇನ್ನು ಯಾವ ತರದ ದೇವಸ್ಥಾನ ಅಂತ ಕಮೆಂಟ್ ಮಾಡ್ರಿ, ಯಾರನ್ನ ಕೌಂಟ್ ಮಾಡಿದ್ರಂದ್ರೆ ಕಮೆಂಟ್ ಮಾಡ್ರಿ. ಆಮೇಲೆ ಯಾರ್ಯಾರು ಬಂದಿದ್ರಿ, ಯಾರ್ಯಾರು ಎಣಿಸಿದ್ರಿ ಈ ಕಂಬಗಳನ್ನ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಅಲ್ಲಿ ನಮ್ ಕಾಕ ನಮ್ ತಮ್ಮ ಇಬ್ರು ಟ್ರೈ ಮಾಡಕತ್ತಾರ್ರಿ, ಇದುವರೆಗೆ ಆದ್ರೂ ಅವ್ರಿಗೆ ಲೆಕ್ಕ ಸಿಗ್ತಾ ಇಲ್ಲ. ನೋಡ್ರಿ ನೋಡ್ರಿ ನಮ್ ಕಾಕ ನಮ್ ತಮ್ಮ ಸಿಕ್ತೇನಪ್ಪ, ಸಿಕ್ಕಿಲ್ಲ. ಎಷ್ಟು ಐತಿ? 59 ಹೆಂಗ 60 59 ಕೌಂಟ್ ಸಿಗ್ತಾವ. ಇಲ್ಲಂದ್ರ 65, 68, 61 ಎಲ್ಲ ಟೋಟಲ್ ಎಡ್ಸಿದೇನ? ಇದಷ್ಟೇ ಎಡ್ಸಿದೆ? ಹೌದಾ? ಗಾಡಿ ಬಿಡ್ಕೊಂಡ್ರೆ 65, 69 ನೋಡ್ರಿ, ನಾವು ಟ್ರೈ ಮಾಡಿವಿ, ನಮ್ಗುನು ಸಿಕ್ಕಿಲ್ಲ ಈ ದೇವಸ್ಥಾನದ್ದು. ಅದ್ರದ್ದೇನೋ ಒಂದು ವಿಶೇಷ ಇರ್ಬೋದು. ಯಾಕಂತಂದ್ರೆ ವಾಸ್ತುಶಾಸ್ತ್ರ ಇಲ್ಲಿ ಕಲಿಸಿದ್ರಂತಂದ್ರೆ ನೋಡ್ರಿ, ವಾಸ್ತುದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಈ ಒಂದು ದೇವಸ್ಥಾನಕ್ಕೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೇ ಈ ಒಂದು ಗುರುಕುಲದ ವಿಶೇಷ ಅಧ್ಯಯನ ಅಂದ್ರೇನೆ ವಾಸ್ತುಶಾಸ್ತ್ರ. ಹೆಚ್ಚಿನ ಹೊತ್ತು ವಾಸ್ತುಶಾಸ್ತ್ರಕ್ಕೆ ನೀಡ್ತಿದ್ರಂತೆ ಇಲ್ಲಿ. ಈ ವಾಸ್ತುಶಾಸ್ತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಇಲ್ಲಿ ಐತಿ ನೋಡ್ರಿ. ವಾಸ್ತು ಅಂದ್ರೆ ಏನು ಅಂತ ತಿಳ್ಕೊಬೇಕಂದ್ರೆ ಈ ಒಂದು ದೇವಸ್ಥಾನಕ್ಕೆ ಬಂದು ನೀವು ನೋಡ್ಬೇಕು, ಇಲ್ಲಿಗೆ ಬಂದು ನೋಡ್ಬೇಕು. ಅಲ್ಲಿ ನಾವು ಅಲ್ಲೇ ಕುಂತ್ ನೋಡಿದ್ರೆ ಗೊತ್ತಾಗಲ್ಲ. ಒಂದೇ ದೇವಸ್ಥಾನದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಸಿಗ್ತಾರೆ ಈ ಒಂದು ದೇವಸ್ಥಾನದಲ್ಲಿ. ಮಠದಾಗ ಏನೇನ್ ಇದ್ದಾಗ ಬಂದ್ ಮಾಡಮಂತ ಹೇಳಿ ನೋಡ್ರಿ, ಇದೇ ದೇವಸ್ಥಾನ. ಇಲ್ಲಿ ನಮ್ಮ ಮಗ ಬಂದ, ಕೃತ ಬನ್ನಿ ಕೃತ. ನೋಡಿದ್ರಲ್ಲ ವೀಕ್ಷಕರೇ, 60 ಕಂಬದ ಒಂದು ನಿಗೂಢ ರಹಸ್ಯದ ದೇವಸ್ಥಾನ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೊಂತೀನಿ. ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡಕತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಳೆಬ್ರೆಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ರಿ, ಸ್ವಲ್ಪ ಆದಷ್ಟು ನಮ್ಮ ಶ್ರೀಮಂತರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ವಲ್ಪ ಸಪೋರ್ಟ್ ಮಾಡ್ರಿ. ಹಾಗೆ ನಿಮ್ ಪ್ರೀತಿ ವಿಶ್ವಾಸ ಹಾಗೆ ಇರ್ಲಿ. ಸ್ವಲ್ಪ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ, ಇದು ವಿಶೇಷವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಬಗ್ಗೆ ಕಮೆಂಟ್ ಮಾಡ್ರಿ. ನಿಮ್ಗೆ ಏನೋ ಗೊತ್ತಿತ್ತು ಅಂತಂದ್ರೆ ನೋಡಿ, ಈ ತರ ಇದೆ ದೇವಸ್ಥಾನ. ವಿಸಿಟ್ ಮಾಡ್ರಿ, ನಿಜವಾಗ್ಲೂ ರಹಸ್ಯ ಅನಿಸ್ತದ. ನಾವು ಕೌಂಟ್ ಮಾಡಿದ್ವಿ, ನಮಗೂ ಲೆಕ್ಕ ಸಿಗ್ಲಿಲ್ಲ. ನಾನು ನಮ್ಮ ತಮ್ಮ ಎಷ್ಟು ಕೌಂಟ್ ಮಾಡಿದ್ರಿ, ನಿಜವಾಗ್ಲು 59 ಸಿಗತ್ತೆ ನೋಡ್ರಿ. ಮತ್ತೆ ಕೌಂಟಿಂಗ್ ಕರೆಕ್ಟ್ ಆಗಿ 60 ಸಿಗಲ್ಲ. ಅದಕ್ಕೆ ನಮ್ಮ ಶ್ರೀಮತಿ ಅವರು ಮಾಡಿದ್ರು, ಆದ್ರೂ ಸಿಕ್ಕಿಲ್ಲ. ನೋಡಿ, ಒನ್ ಟೈಮ್ ವಿಸಿಟ್ ಮಾಡಿ, ಚೆನ್ನಾಗಿದೆ. ಕಮೆಂಟ್ ಮಾಡ್ರಿ, ನೀವು ಯಾರನ್ನ ವಿಸಿಟ್ ಮಾಡಿ ಕೌಂಟ್ ಮಾಡಿದ್ರು ಅಂತಂದ್ರೆ ತಿಳಿಸ್ರಿ ನಮ್ಮ ಶ್ರೀಮತಿ ಅವರಿಗೆ. ಓಕೆನಾ? ಚಾಲೆಂಜಾ ಕೊಡ್ತೇನೆ? ಚಾಲೆಂಜ್ ಕೊಡ್ತೇನೆ. ಯಾರಿಗೇನ ಚಾಲೆಂಜ್ ಕೊಡ್ತೇನೆ. ಬಂದು ನೀವು ಕೌಂಟ್ ಮಾಡಿ 60 ಸಿಕ್ಕದಂತ ಹೇಳ್ರಿ ನನಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.